ಸೇವಾ ಸಮಿತಿ ಲಿಂಗಸೂರು ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಪುರಸಭೆ ಲಿಂಗಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮ ಅಂಗವಾಗಿ ಕಾನೂನು ಅರಿವು ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮ ದಿನಾಂಕ 30/9/2024 ಸೋಮವಾರದಂದು ನ್ಯಾಯಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಬಸವಣ್ಣಪ್ಪ ಕಲಾಶೆಟ್ಟಿ ಸಹಾಯಕ ಆಯುಕ್ತರು ವಹಿಸಿಕೊಂಡಿದ್ದರು ಹಾಗೂ ಮುಖ್ಯ ಅತಿಥಿಗಳಾಗಿ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು, ಬೋಪನಗೌಡ ವಿ ಪಾಟೀಲ್ ಅಧ್ಯಕ್ಷರು, ನ್ಯಾಯವಾದಿಗಳ ಸಂಘ ಎನ್ ಶಂಷಲಾಂ ತಹಶೀಲ್ದಾರರು, ಉಮೇಶ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಹುಂಬಣ್ಣ ರಾಠೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ರೆಡ್ಡಿ ರಾಯನಗೌಡ ಮುಖ್ಯಾಧಿಕಾರಿಗಳು ಪುರಸಭೆ ಹಾಗೂ ಹಾಶಿಕ್ ಅಹಮದ್ ಸರ್ ವಕೀಲರು, ನಾಗರಾಜ್ ಎಲಿಗಾರ್ ವಕೀಲರು, ಶರಣಬಸವ ಪಟ್ಟಣಶೆಟ್ಟಿ ವಕೀಲರು, ಸಂಗಮೇಶ್ ವಕೀಲರು, ಶಿವಕುಮಾರ್ ವಕೀಲರು, ಅರುಣ್ ಕುಮಾರ್ ವಕೀಲರ ಸಿಬ್ಬಂದಿಯವರು ಭಾಗವಹಿಸಿದರು ಮತ್ತು ವೆಂಕೋಬಾ ಗುಡದನಾಳ ರಾಜಶೇಖರ್ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು. ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲೆಂದರಲ್ಲಿ ತಿಂದು ಬಿಸಾಡೋದು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ನೀವು ವಾಹನ ಬರುವ ಮಾರ್ಗದಲ್ಲಿ ಬಿಸಾಡುವುದು ಮತ್ತು ಬಸ್ ಸ್ಟ್ಯಾಂಡ್ನ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರು ದಯವಿಟ್ಟು ನಿರ್ಲಕ್ಷ್ಯತೆಯನ್ನು ತೋರಿಸಬಾರದು. ನಾವು ನಮ್ಮ ಮನೆ ಮತ್ತು ಪರಿಸರವನ್ನು ಎಷ್ಟು ಶುದ್ಧವಾಗಿ ಇಟ್ಟುಕೊಳ್ಳುತ್ತೇವೋ ಅಷ್ಟು ನಮಗೆ ಆರೋಗ್ಯ ಭಾಗ್ಯ ಇದೆ. ನಾವು ಪರಿಸರದ ಸ್ವಚ್ಛತೆಯನ್ನು ಕಾಪಾಡದೇ ಇದ್ದಲ್ಲಿ ನಾವು ಕಾನೂನಿನ ಅಡಿಯಲ್ಲಿ ಅಪರಾಧವನ್ನು ಎಸಗಿದ ಹಾಗೆ ಆಗುತ್ತೆ. ನಮಗೆ ಅದರಲ್ಲಿ ಶಿಕ್ಷೆ ಕೂಡ ಇದೆ. ನಿಮ್ಮ ಗ್ರಾಮ, ನಿಮ್ಮ ಮನೆ, ನಿಮ್ಮ ಊರು, ಸಾರ್ವಜನಿಕ ಸ್ಥಳಗಳನ್ನು ನೀವು ಸ್ವಚ್ಛತೆಯಿಂದ ಕಾಪಾಡಬೇಕು. ಆಗ ಮಾತ್ರ ನಾವು ಸಾಂಕ್ರಾಮಿಕ ರೋಗಗಳಿಂದ ಬಚಾವಾಗಬಹುದು. ಈಗ ಎಲ್ಲರಿಗೂ ಗೊತ್ತು, ಡೆಂಗ್ಯೂ ಜ್ವರ ಎಲ್ಲ ಕಡೆ ಹರಡ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮ ಮನೆಯ ಸುತ್ತಮುತ್ತ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ವೇಸ್ಟೇಜ್ ನೀರುಗಳನ್ನು ನಿಲ್ಲೋ ಹಾಗೆ ವ್ಯವಸ್ಥೆಯನ್ನು ಮಾಡಿರ್ತೀರಾ. ಅದನ್ನು ಆಗಿಂದಾಗಲೇ ಸ್ವಚ್ಛ ಮಾಡಲ್ಲ ಮತ್ತು ತೆಂಗಿನ ಚಿಪ್ಪುಗಳನ್ನು ಮತ್ತು ಎಳ್ನೀರು ಕುಡಿದ್ಬಿಟ್ಟು ಎಲ್ಲಂದ್ರೆ ಅಲ್ಲೇ ಬಿಸಾಕ್ತೀರಾ. ಅವ್ನು 4 ಹೋಳು ಮಾಡಿ ಒಣಗಿಸಿ ಬಿಸಾಕಬೇಕು. ನೀವು ಅಲ್ಲೇ ಇಡೋದ್ರಿಂದ ಅದ್ರ ಒಳಗಡೆ ಏನಾಗುತ್ತೆ, ಸೊಳ್ಳೆಗಳು ಹೋಗ್ಬಿಟ್ಟು ಮೊಟ್ಟೆ ಇಟ್ಟು ಮರಿ ಮಾಡಿ ಸೊಳ್ಳೆಗಳು ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನೀವು ಕೇವಲ ಸ್ವಚ್ಛತೆಯ ಮಾತ್ರಕ್ಕೆ ಅದು ಕೇವಲ ಮುನ್ಸಿಪಾಲಿಟಿ ಅವರಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ಅನ್ಕೊಂಡಿದ್ದೀರಾ. ನಮ್ಮ ಆರೋಗ್ಯ ನಿಮ್ಮದು. ಮತ್ತೆ ಭಾರತದ ಸಂವಿಧಾನದ ಅಡಿಯಲ್ಲಿ ನಮಗೆ ಕರ್ತವ್ಯ ಇದೆ. ನಮ್ಮ ಪರಿಸರ, ನಮ್ಮ ದೇಶವನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ನಮಗೆ ಕರ್ತವ್ಯ ಇದೆ. ನಾವು ಆ ಕರ್ತವ್ಯದ ಬಗ್ಗೆ ಯಾರು ಕೂಡ ಗಮನ ಕೊಡ್ತಾ ಇಲ್ಲ. ನಮ್ಮ ಗಾಂಧೀಜಿಯವರ ಕನಸಾಗಿತ್ತು ಸ್ವಚ್ಛ ಭಾರತ ಅಂತೇಳಿ. ಅದಕ್ಕೆ ನಾವೆಲ್ಲ ಇವತ್ತು ನಮ್ಮ ಲಿಂಗಸೂರು ಪಟ್ಟಣದ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಶಪಥವನ್ನು ಮಾಡೋಣ. ಮತ್ತು ಈ ರೀತಿ ನಾವು ಪರಿಸರ ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ನಾವು ಎಷ್ಟೋ ಸಾಂಕ್ರಾಮಿಕ ಕಾಯಿಲೆಗಳಿಂದ ನಾವು ದೂರ ಉಳಿಬಹುದು. ನಿಮಗೆ ಗೊತ್ತು, ಈಗಷ್ಟೇ ನಿಮಗೆ ಕರೋನಾ ಬಂದು ಹೋಗಿದೆ. ಕರೋನಾ ಬಂದಾಗ ಮಾತ್ರ ನಿಮಗೆ ಸ್ವಚ್ಛತೆ ಬಗ್ಗೆ ಅರಿವಿತ್ತು. ಯಾವಾಗ ಕರೋನಾಗೆ ಲಸಿಕೆ ಕಂಡುಹಿಡಿದ್ರು ಈಗ ಅದರ ಭಯ ಎಲ್ಲರಿಗೂ ಕಮ್ಮಿ ಆಗಿಬಿಟ್ಟಿದೆ. ಮತ್ತೆ ನೀವು ಅಸ್ವಚ್ಛತೆ ಕಡೆ ಹೋಗ್ತಾ ಇದ್ದೀರಾ. ದಯವಿಟ್ಟು ನೀವು ನಿಮ್ಮ ಪರಿಸರವನ್ನ, ಮನೆಯನ್ನ ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಟುಕೊಂಡಲ್ಲಿ ನಿಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ. ನಿಮ್ಮ ಆರೋಗ್ಯ ಭಾಗ್ಯವನ್ನು ಪಡೆದುಕೊಳ್ತೀರಾ. ಆಗ ನಿಮ್ಮ ಮನಸ್ಸು ಕೂಡ ಶುದ್ಧವಾಗಿ ಉಳಿಯುತ್ತೆ. ನಿಮ್ಮ ಕೆಲಸಗಳು ಸಹ ಸುಲಭವಾಗಿ ಆಗುತ್ತೆ. ನಮ್ಮ ಕರ್ತವ್ಯವನ್ನು ನಾವು ಚೆನ್ನಾಗಿ ನಿಭಾಯಿಸಬೇಕಾದಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕವಾಗಿ ನಾವು ಸದೃಢರಾಗಿರ್ಬೇಕಾಗುತ್ತೆ. ದೈಹಿಕ ಮಾನಸಿಕ ಸದೃಢತೆಯನ್ನು ನಾವು ಕಾಪಾಡಿಕೊಳ್ಬೇಕಾದಲ್ಲಿ ನಮ್ಮ ಪರಿಸರವನ್ನ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ನಮಗೆ ಮ್ಯಾಕ್ಸಿಮಮ್ ಕಾಯಿಲೆಗಳು ಬರೋದೇ ಈ ಅಸ್ವಚ್ಛತೆ ಕಾರಣದಿಂದಾಗಿ. ಆದ್ದರಿಂದ ನಾವು ಅಸ್ವಚ್ಛತೆಯಿಂದ ದೂರ ಉಳಿದು ನಮ್ಮ ಸಾರ್ವಜನಿಕ ಸ್ಥಳಗಳಾದ ಇಂಥ ಬಸ್ ನಿಲ್ದಾಣ, ಈಗ ನಾ ಬರುವಾಗ ನೋಡ್ರಿ ಎಲ್ಲೆಂದ್ರಲ್ಲಿ ಬಾಟ್ಲ್ ಬಿಸಾಕಿದ್ದೀರಾ, ನೀರು ಕುಡಿದು ಎಲ್ಲೆಂದ್ರಲ್ಲಿ ಅವು ಏನು ಪಾಪಡ್ ಅವೆಲ್ಲ ತಿಂದು ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನು ಬಿಸಾಕಿದ್ದೀರಾ, ಎಲ್ಲೆಂದ್ರಲ್ಲಿ ಹಣ್ಣಿನ ಸಿಪ್ಪೆಗಳನ್ನು ಬಿಸಾಕಿದ್ದೀರಾ, ಎಲ್ಲಿ ಬೇಕೋ ಅಲ್ಲಿ ನೀವು ತೆಂಗಿನ ಚಿಪ್ಪುಗಳನ್ನು ಎಲ್ಲಿ ಕುಡಿದು ಬಿಸಾಕಿದ್ದಾರೆ. ದಯವಿಟ್ಟು ಅಲ್ಲಿ ಡಸ್ಟ್ಬಿನ್ ಅಂತ ಇರುತ್ತೆ. ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಡಸ್ಟ್ಬಿನ್ ಮಾಡಿರ್ತಾರೆ. ನೀವು ಡಸ್ಟ್ಬಿನ್ಗೆ ಕಸವನ್ನು ಹಾಕಬೇಕು. ನೀವು ಸ್ವಚ್ಛತೆ ಕಾಪಾಡ್ಕೊಂಡು
ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅದು ನಿಮ್ಮ ಆರೋಗ್ಯದ ಮೇಲೇನೆ ಪರಿಣಾಮ ಬೀರುತ್ತೆ. ಒಂದೊಮ್ಮೆ ನೀವು ಸಾಂಕ್ರಾಮಿಕ ರೋಗಕ್ಕೆ ಒಳಗಾಗಿ ಅದರಿಂದ ಎಷ್ಟು ಆರ್ಥಿಕ ಸಮಸ್ಯೆಯನ್ನು ಅನುಭವಿಸಿದ್ದೀರಾ ಅಂತ ನಿಮಗೆಲ್ಲರಿಗೂ ಈಗ ಕರೋನಾದ ಎಫೆಕ್ಟ್ ಗೊತ್ತಿದೆ. ಅದಕ್ಕೆ ಈಗಲಾದರೂ ಎಚ್ಚೆತ್ಕೊಂಡು ಈ ಸಾಂಕ್ರಾಮಿಕ ಕಾಯಿಲೆಗಳಿಂದ ನಾವು ದೂರ ಉಳಿಬೇಕಾದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ. ಕೇವಲ ಮುನ್ಸಿಪಾಲ್ಟಿಯವರ ಕೆಲಸ ಅಲ್ಲ, ಅದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ. ಮುನ್ಸಿಪಾಲ್ಟಿಯವರು ಪ್ರತಿ ದಿವಸ ಕಸದ ವಾಹನವನ್ನು ತರ್ತಾರೆ. ನೀವೆಲ್ಲ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಆ ವಾಹನಕ್ಕೆ ಹಾಕಬೇಕು ಅಂತ ನಾನು ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ಸಾರ್ವಜನಿಕ ಸ್ಥಳ ಅಂದ್ರೆ ಎಲ್ಲಂದ್ರಲ್ಲಿ ಉಗಿತೀರ ನೋಡಿ, ಗೋಡೆಗಳಿಗೆಲ್ಲ ನೀವು ಎಲ್ಲರಿಕೆ ಹಾಕೊಂಡು ಅದೇನು ಕೆಂಪು ಬಾಯಿ ಮಾಡ್ಕೊಂಡು ನೀವು ಬಾಯನ್ನು ಕೆಂಪು ಮಾಡ್ಕೊಂಡು ಹಲ್ಲು ಹುಡುಕ್ ಮಾಡ್ಕೊಳ್ಳೋದಲ್ಲದೆ ನಮ್ಮ ಸಾರ್ವಜನಿಕ ಸ್ಥಳಗಳನ್ನು ಕೂಡ ಗಲೀಜಾಗಿ ಮಾಡ್ತೀರಾ. ಅದಕ್ಕೆ ಗೋಡೆಗಳಿಗೆ ಯಾರು ಸಹ ಉಗಿಬಾರ್ದು. ಉಗಿದ್ರೆ ನಿಮಗೆ ಅದರಲ್ಲೂ ಕೂಡ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಇದೆ. ದಯವಿಟ್ಟು ಶಿಕ್ಷೆಗಿಂತ ಅರಿವನ್ನು ಮೂಡಿಸ್ಕೊಳ್ಳಿ. ಎಲ್ಲವನ್ನು ನಾವು ಶಿಕ್ಷೆ ಕೊಟ್ಟೇ ಎಲ್ಲರನ್ನು ತಿದ್ದಕ್ಕಾಗಲ್ಲ. ಅದಕ್ಕೆ ನಮ್ಮಲ್ಲಿ ಪರಿವರ್ತನೆ ಆಗಬೇಕು. ನಮ್ಮ ಪರಿಸರ ಶುದ್ಧವಾಗಿ ಇಟ್ಕೊಳ್ಬೇಕನ್ನೋದು ನಮ್ಮಲ್ಲೇ ಪರಿವರ್ತನೆ ಆಗಬೇಕು. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಶುದ್ಧತೆ, ನಮ್ಮ ಪರಿಸರ ಶುದ್ಧತೆಯ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಾವಿವತ್ತು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ವಕೀಲರ ಸಂಘದ ಸಾಕಷ್ಟು ಸದಸ್ಯರು ಇವತ್ತಿಲ್ಲಿದ್ದಾರೆ. ಮತ್ತೆ ನಮ್ಮ ಕರ್ಮಚಾರಿಗಳು, ಮತ್ತೆ ನಮ್ಮ ಪುರಸಭೆಯ ಅಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇವತ್ತು ಆದಷ್ಟು ನಮ್ಮ ಲಿಂಗಸೂರನ್ನೇ ನಾವು ಸ್ವಚ್ಛ ಲಿಂಗಸೂರು ಅಂತ ಮಾಡಬೇಕಂತ ನಾವಂತೂ ಶಪಥ ಮಾಡಿದ್ದೇವೆ. ನೀವು ಸಹ ಇವತ್ತು ಶಪಥ ಮಾಡಿ ಅಂತ ನಾನು ನಿಮ್ಮಲ್ಲೆಲ್ಲ ಕಳಿಕಳಿಯಾಗಿ ಬೇಡಿಕೊಳ್ತಾ ಇದ್ದೇನೆ, ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸಾರ್ವಜನಿಕರು ಸ್ವಚ್ಛತೆ ಕಡೆ ಗಮನ ಕೊಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಉಳಿಸಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಬೇಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.